ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ರಕ್ಷಿತಾ ರಕ್ಷು ಅಂತ ಹೇಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ತುಂಬ ದಿನ ಆದಮೇಲೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬ್ಯುಸಿಯಾಗಿದ್ದೆ. ಇನ್ಮೇಲೆ ದಿನ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇವತ್ತು 4 ಗಂಟೆಗೆ ಎದ್ದು ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ 4 ಗಂಟೆಗೆ ಎದ್ದು ಇಲ್ಲಿಗೆ ಬಂದಿದ್ದೀನಿ. ನಾನು 4 ಗಂಟೆಗೆ ಎದ್ದು ಇಲ್ಲಿಗೆ ಬಂದಿದ್ದೀನಿ. ತುಂಬ ಕಷ್ಟಪಟ್ಟು. ಎಷ್ಟು ಚಳಿ ಇರುತ್ತೋ. ಓ ಮೈ ಗಾಡ್, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸನ್ರೈಸು. ಸನ್ಸೆಟ್ ಕಾಯ್ತಿದೆ ಈಗ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅಜ್ಜಿ ಎಲ್ಲ ಹೋಗಿದ್ದಾರೆ, ನನ್ನ ತಮ್ಮ ಎಲ್ಲ. ಇವಾಗ ನಾವು ಹೋಗ್ತಾ ಇದ್ವಿ. ಇನ್ನೊಬ್ಬರು ಇಲ್ಲಿ ತುಂಬಾ ಬ್ಯುಸಿ ಪರ್ಸನ್ ಆಗಿದ್ದಾರೆ. ಇವ್ರನ್ನ ಕೇಳ್ಕೊಂಡೆ ಎಲ್ಲ ಗೈಸ್. ಚೆನ್ನಾಗಿ ಕಾಣಿಸ್ತೇನೆ ಸುಪ್ರಿಯ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹೌದಾ? ಯಾಕೆ ಚಿನ್ನ ಹೊಡೆದೇ ಬಿಡ್ತಾನೆ ಗಣಪ್ಪ ಚಿನ್ನ. ಸುಪ್ರಿಯಾ ಈ ಕಡೆ ತಿರುಗು. ಇವಾಗ ಬಂದಾಯಿತು. ಇವಾಗ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ಏನು ಮಾಡಿ ಸುಪ್ರಿಯಾ ಸ್ವೆಟರ್ ರೀಚ್ ಆ್ಯಕ್ಚುಲಿ ವ್ಯೂ ನೋಡಬೇಕು. ಇಟ್ಸ್ ರಿಯಲಿ ಗುಡ್. ಹೋಗ್ತಾ ಹೋಗ್ತಾ ತೋರಿಸ್ತೀವಿ ಗೈಸ್ ಯಾವ ರೀತಿ ಇರುತ್ತೆ ವ್ಯೂಸ್ ಅಂತ. ವ್ಯೂಸ್ ತಾನೆ? ನಾನು ಮಿಸ್ಟೇಕ್ ಮಾಡ್ಬೋದು. ವ್ಯೂ ಅಷ್ಟೇ. ಚಿನ್ನು ತುಂಬ ಸ್ಟ್ರಿಕ್ಟ್ ಮನಸ್ಸು ಗೈಸ್. ಯಾವಾಗ ನಗ್ತಾನೆ ಯಾವಾಗ ಮಾತಾಡ್ತಾನೆ. ಚಿನ್ನು ಈ ಕಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೀರಿಯಸ್ ಆಗಿ ಹೇಳ್ತಿರೋದು ನೋಡಿ. ಇದೆಲ್ಲ ಪಾರ್ಕಿಂಗ್ ಮಾಡಿರೋದು. ಫೈನಲಿ ಎಂಟ್ರೆನ್ಸ್ ಹತ್ರ ಬಂದ್ವಿ. ಕುಂಕುಮ ಮತ್ತು ಅರಿಶಿನ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ನಾವು ಇಲ್ಲಿ ಪಕ್ಕದಲ್ಲೇ ಪಾದರಕ್ಷೆಗಳನ್ನು ಬಿಟ್ಬಿಟ್ಟು ನಮ್ಮದನ್ನು ಇವಾಗ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನೋ ಆನ್ ದ ವೇ ರೀಚ್ ಆಗ್ತೀವಿ. ಅಲ್ಲಿಂದ ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ತೀವಿ ನಾವು ಇವಾಗ ಅರಿಶಿನ ಕುಂಕುಮ ಹಚ್ಕೊಂಡು. ನಿಲ್ಬೇಡಿ ಮೇಡಮ್, ಎಲ್ಲ ಹೋಗ್ಬೇಕು ಮುಂದೆ. Guys, she's gonna do this for a very long time. ಎಲ್ಲ ಸ್ಟೆಪ್ಸ್ ಕೊಚ್ಕೊ ಹೋಗ್ತಾಳೆ ಈಗ. ಇನ್ನು ಎಷ್ಟು ಆಯ್ತದೆ? ನಾ ರೆಗ್ಯುಲರ್ ಎಕ್ಸಸೈಸ್ ಮಾಡಿಲ್ದೇ ಇರೋದಕ್ಕೂ ಬರಲ್ಲ. ನಾನು ಈ ಥರ ಬಗ್ಬಿಟ್ರಂತೂ ಮುಗೀತು ನನ್ನ ಕತೆ.
ಗೈಸ್ 200 ಮೆಟ್ಲಿಗೆ ಸಾಕಾಗ್ಬಿಟ್ಟವಳೆ ಇವಳು. ನನ್ನನ್ನು ಕೇರ್ ಮಾಡ್ತಾಳೆ, ನಾನು ಇವಳನ್ನ ಕೇರ್ ಮಾಡ್ತಿದ್ದೀನಿ. ಯಾಕಪ್ಪ ಗೈಸ್ ಇಸ್ ಟೂ ಮಚ್. 200 ಮೆಟ್ಲಿಗೆ ಗೈಸ್ ಫುಲ್ ಸುಸ್ತಾಗ್ಬಿಟ್ಟವಳೆ. ನಾನು ಇನ್ನೂ ಸುಸ್ತಾಗಿ ಎನರ್ಜಿಗಲ್ಲ ನಾನು. ಗೈಸ್ ಫಸ್ಟ್ ಆಫ್ ಆಲ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಫೆಲ್ಟ್ ಪ್ಯೂಕಿಶಕ್ಕೆ ನಂಗೆ ಈಗಲೂ ಅಷ್ಟೇ ಲೈಕ್ ನೌಶಾ ಫೀಲ್ ಆಗ್ತೈತೆ. ಸಾರಿ. ಅದು ನಾನು ಕುಂಕುಮ ಹಚ್ಕಳಿಸ್ತಾರೆ ಸುಮ್ಮನೆ ಕಣ ಹಬ್ಬ ನಂಗೆಲ್ಲ ಆಗಲ್ಲ. ಭಕ್ತಿ ಜಾಸ್ತಿ ಅಮ್ಮನ ಮೇಲೆ. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ ಹತ್ಕೊಂಡು. ಎಲ್ಲನೂ ಕುಂಕುಮ ಹಚ್ಚಿ ಸಿಕ್ತಾ ಬದಾಮ ಹ್ಯಾಂಡ್ ಕೋಕೋನಟ್ ಬಿಸ್ಕೆಟ್ ಕುಡಿಯಲ್ವೇ? ಅವನ್ ಕುಡಿದು ಮಡಗಿರ್ತಾನ ಅವನಿಗೆ. ಮನೆಯ ಚಿಕ್ಕ ಮಗು ಏನ್ ಕುಂಕುಮ ಮುಗಿತ್ತು. ಮುಗ್ದಿಲ್ಲ ಎಲ್ಲ ಅದಕ್ಕೆ ಇನ್ನೂ ಐತಿಲ್ವ ಅಲ್ಲಿ. ಚಿನ್ನು ಅಲ್ಲಿಗೆ ಸ್ಟಾಪ್ ಆಯ್ತು. ಅಲ್ಲ ಕಂಡ್ರೆ ಸಿಕ್ತ ಒಂದು ಕುಂಕು ಮತ್ತು ತಗೊಂಡ್ಮೇಲೆ ಅದು ಮುಗ್ದಿರೋಂಟು ತಗೋಬೇಕು. ತಗೊಂಡಿರ್ತೀನಪ್ಪ ಇನ್ನೂ ಇನ್ನೊಂದು ಬಟ್ಟೆ ಆಯ್ತಾ ಹೊರಡದ? ಅವ್ರನ್ನ ಮೀಟ್ ಮಾಡ್ಬೇಕು, ಬನ್ನಿ ಮಮ್ಮಿಯವ್ರನ್ನ. ಮಮ್ಮಿಯವರು ಲೈನಿಗೆ ಬರ್ತಾರಪ್ಪ. ಹೇಳು ಚಿನ್ನು. ಚಿನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿದ್ದ ಚಿನ್ನು ಎನರ್ಜಿ ಗೈಸ್. ಬಾ ಲೆಟ್ಸ್ ಗೋ ಸುಪ್ರಿಯಾ. ಯಾವ್ದ್ರಲ್ಲಿದ್ಯಾ? ಸಿಕ್ಕುದ್ರಾ ಅವ? ಹೆಂಗಿತ್ತು ಹೇಳವ. ಮಮ್ಮಿ ಎಲ್ಲೇ ಮಮ್ಮಿ ಇಲ್ಲ ಅಂತ ಕೇಳ್ತಿದ್ದ ನೋಡಿ ಇಲ್ಲಿ. ಎಳ್ಸು ಚಿನ್ನು, ಎಳ್ಸು ಚಿನ್ನು. ಅಕ್ಕ ಎದ್ದೊಳಿ. ಎಳ್ಸು ಚಿನ್ನು. ಆಂಜನೇಯನ್ ಟೆಂಪಲ್ ಇದು. ನಿಮ್ಮ ಮನೆಗೆಲ್ಲ ಸುಮ್ಮನೆ ಶಿವರಾಜ್ ಕುಮಾರ್ ನಾಳೆ ಶೂಟಿಂಗು. ರಾಜ್ಕುಮಾರ ಹಾಂ, ನಿಮ್ಮ ಮುಖನ ತೋರಿಸಿ ಭಾವನೆ ಆಗುತ್ತೆ. ಹತ್ತಾಯ್ತು ಫೈನಲಿ. ಹೇಗೆ ಅನ್ನಿಸ್ತಾ ಇದೆ ಸುಪ್ರಿಯಾ? ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು. ಸೊ ದೇವಸ್ಥಾನದಲ್ಲಿ ಇವಾಗ ಒಳಗಡೆ ಬಿಡ್ತಾ ಇಲ್ಲ. ಸೊ ಇಲ್ಲಿಗೆ ಸ್ಟಾಪು. ಯಾಕಂತಂದರೆ ಒಳಗಡೆ ನಿಂತ್ಕೊಂಡು ಇನ್ನು ಸಂಜೆ ಆಗುತ್ತಂತ. ಸೊ ಅದಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡಿ ಇಲ್ಲೇ ಕೈ ಮುಕ್ಕೊಂಡು ದೇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಇಲ್ಲಿ ತನಕ ಬಂದಿದ್ದು ತುಂಬ ಖುಷಿ ಆಯಿತು. ನಿನಗೆ ಸುಪ್ರಿಯಾ? ನಿನಗೆ ಎಷ್ಟು ಖುಷಿ ಆಯಿತು? ನಾನು ಅದೇ ತಾನೇ ಅಂದಿದ್ದು. ಅದೇ ಇನ್ನೂ ಜಾಸ್ತಿ ಖುಷಿ ಆಯಿತು ಅಂತ ಹೇಳ್ಬೇಕು ನೀನು, ಯಾಕಂದರೆ ಫಸ್ಟ್ ಟೈಮ್ ಬಂದಿರ್ತಲ್ಲ. ಹೊಟ್ಟೆ ಕಾವು ಅಂತ ಇದೆಯಾ? ನಾವು ವಾಂತಿ ಬರ್ತೈತೆ. ಮಾಡಿಬಿಡು ಪ್ಲೀಸ್. ಹಾಗಲ್ಲ. ಹಾಗೆ 4 ಗಂಟೆಗೆ ಎದ್ದಿರೋದ್ರಿಂದ ನಮಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಸೊ ಪ್ರಸಾದ ಕೊಡ್ತಾಯಿದ್ರು, ಹುಡುಕೊಂಡು ಬಂದು ಇವಾಗ ಪ್ರಸಾದಕ್ಕೆ ನಿಂತಿದ್ದೀವಿ. ಬಾತು ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಡಿಫ್ರೆಂಟ್ ಟೇಸ್ಟ್ ಇತ್ತು. ಉಪ್ಪಿಟ್ಟು ಮತ್ತು ಕೇಸರಿ ಬಾತು
ಉಪ್ಪಿಟ್ಟಿಗೆ ಬದನೆಕಾಯಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಫೈನಲಿ ತಿಂಡಿ ಆಯಿತು. ಹಾಗೆ ಲಡ್ಡುನೂ ಕೊಡ್ತಾಯಿದ್ರು, ಈಸ್ಕೊಂಡು ಬಂದ್ವಿ. ಸೊ ತಿಂಡಿ ಏನಪ್ಪ ಅಂದರೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು. ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು ಉಪ್ಪಿಟ್ಟು. ತುಂಬಾ ಚೆನ್ನಾಗಿತ್ತು ಗೈಸ್. ನಮ್ಮ ಚಿನ್ನು ಅಂತೂ 2 ಸಲ ಹಾಕ್ಸ್ಕೊಂಡು ತಿಂದ. ನಾವು ಒಂದೇ ಸಲ ಹಾಕ್ಸ್ಕೊಂಡು ತಿಂದಿದ್ದು. ತುಂಬಾ ಚೆನ್ನಾಗಿತ್ತು. ಬಾ ಸುಪ್ರಿಯ ಬೇಗ. ಆಲ್ಸೋ ಆನ್ ದ ವೇ ಲಡ್ಡು ಕೊಡ್ತಿದ್ರು, ಈಸ್ಕೊಂಡು ಬಂದ್ವಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಂ, ಇನ್ನೇನು ಸಮಾಚಾರ? ಶಿವರಾಜ್ ಕುಮಾರ್ ಮದುವೆ ಗಂಡು ಶಿವರಾಜ್ ಕುಮಾರ್. ಅದೇ ಶಿವರಾಜ್ ಕುಮಾರ್, ಇವನೇ ಶಿವರಾಜ್ ಕುಮಾರ್ ಗೈಸ್ ಮದುವೆ ಗಂಡು. ಬಟ್ ಅವ್ರು ಅಂದಿದ್ದು ಯಾರು? ಪಾರ್ವತಿ. ಪಾರ್ವತಿ ಅವ್ರ ಅಮ್ಮ. ನೀನು ಒಂದು ಇಲ್ಲೇ ಬಡಿಯಕ್ಕೆ ಸೇರ್ಕತಿಯಾ? ನೋಡು, ಸೇರ್ಕೊಳಂಗಿದ್ರೆ ಸೇರ್ಕೋಬೋದು ಸುಪ್ರಿಯಾ. ದಿನ ಹತ್ತಿದ್ರೆ ಒಂದ್ ರೌಂಡ್ ಸಣ್ಣನಾರು ಐತಿಯ. ಎಲ್ಲೇ ಅವನು ಮಮ್ಮಿ ಬಂದಿಲ್ಲ. ಚಿನ್ನ ಹಾಯ್ ಮಾಡು. ಏನೆಲ್ಲ ಸಿಗ್ತಾ ಇದ್ದೀರಾ? ಏನ್ಗಾನು ಲಾಗ್ಸ್ ಮಾಡಲ್ವಾಗಾನು? ಹಾಯ್ ಫ್ರೆಂಡ್ಸ್ ಅಂತಳಲ್ಲ ಗಾನ. ಫಸ್ಟ್ ರೌಂಡು ಇವಂದು, ಸೆಕೆಂಡ್ ರೌಂಡ್. ನನ್ನ ಬ್ಲಾಗ್ಸ್ಗೆ ಹಾಯ್ ಹೇಳಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಕಂಪ್ಲೀಟೆಡ್. ಫಾಸ್ಟಾಗಿರ್ತೀವಿ. ದರ್ಶನ ಎಲ್ಲ ಮುಗೀತು ಗೈಸ್. ಫೈನಲಿ ನಥಿಂಗ್ ಸಿ ಯು ಫೋನ್ ಬಂದು ದೇವ್ ಕೊಡ್ಬೇಕು. ಫೈನಲಿ ದೇವರ ದರ್ಶನ ಎಲ್ಲ ಪಡೆದಾಯ್ತು. ಇವಾಗ ಇಳಿದು ಹೋಗ್ತಾ ಇದೀವಿ. ಬ್ಯಾಕ್ ಕ್ಯಾಮ್ರಾ ಮಾಡು. ಗಂಟೆಗೆ ಎದ್ದು ಬಂದಿದ್ದು. ಇವಾಗ ಇಳಿತಾ ಇದೀವಿ. ಆಲ್ರೆಡಿ ನಮ್ಮಮ್ಮ ಎಲ್ಲ ಹೋಗೇ ಬಿಟ್ಟಿದ್ದಾರೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.